ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ತರವಾಡು ಮನೆಗೆ ಹೋಗುವ ದಿವಸ ಸಂಕ್ರಮಣ. ಇವತ್ತು ನಾನು ಅಲ್ಲಿಯ ಮಳೆಗಾಲದ ವಿಶೇಷತೆಗಳನ್ನು ನಿಮಗೆ ತೋರಿಸುತ್ತಿದ್ದೇನೆ. ಓಕೆ, ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೋಡಿದ್ದೀರಾ ಫ್ರೆಂಡ್ಸ್, ಇದು ನಮ್ಮ ಕುಂಬಳೆಪೇಟೆ ತರವಾಡು ಮನೆ ಸಂಟನಡ್ಕ. ಇನ್ನು ಕೇರಳ ಬಸ್ ಹತ್ತಬೇಕು. ಇದು ಬದಿಯಡ್ಕ ಬಸ್. ಇನ್ನು ಇದರ ಹಿಂದುಗಡೆನೇ ಬರ್ತಾ ಇದೆ ಕೇರಳ ಬಸ್. ನೋಡಿದ್ದೀರಾ ಫ್ರೆಂಡ್ಸ್, ಕೇರಳ ಬಸ್ ಬರ್ತಾ ಇದೆ. ಆ ಬಸ್ಸಲ್ಲಿ ಹತ್ತು ಇನ್ನು ಕೇರಳಕ್ಕೆ ಹೋಗೋಣ. ಕೇರಳ ಅಂದರೆ ಅದಕ್ಕಿಂತ ಒಂದು 4 ಕಿಲೋಮೀಟ್ರ್ ಈ ಕಡೆ ಮಣಿಯಂಪಾರೆ, ಅಲ್ಲಿ ಇಳಿದು ನಮ್ಮ ತರವಾಡು ಮನೆ ಹತ್ತಿರ ಬರುತ್ತೆ. ನೋಡಿದ್ದೀರಾ, ಮಹಾಲಕ್ಷ್ಮಿ ಬಸ್. ಈ ಬಸ್ಸಲ್ಲಿ ಕೊಂಡು ಹೋಗೋಣ. ನಮ್ಮ ಮನೆ ಬೇಕೂರು ಪಜೀರ್ನಿಂದ ಉಪ್ಪಳ ಕೈಕಂಬ ಬಂದು ಅಲ್ಲಿಂದ ಕುಂಬಳೆ. ನಾನು ಹೋಗುವ ಬಸ್ಸು ಕುಂಬಳೆಯಿಂದ. ಇವಾಗ ಪಿಕಪ್ ಆಗ್ತಾ ಇದೆ. ಕೆಲವೇ ನಿಮಿಷದಲ್ಲಿ ಹೊರಡಲಿದೆ. ಈ ದಾರಿಯಾಗಿ ಹೇಗೆ ನಮ್ಮ ಗುಡ್ಡದಲ್ಲೇ ನಡೆದುಕೊಂಡು ಹೋಗಿ ಹೀಗೆ ತೋಟದ ದಾರಿ ಹಿಡಿಬೇಕು. ಇದು ಇಲ್ಲಿದು ಒಂದು 10 ನಿಮಿಷ ವಾಕಿಂಗ್. ನೀರು ಮಣಿಯಂಪಾರೆಯಲ್ಲಿ ಇಳಿದು ಅಲ್ಲಿಂದ ರಿಕ್ಷಾ ಹಿಡಿದು ನಂತರ ಇಷ್ಟು ಸ್ವಲ್ಪ ತೋಟದ ದಾರಿಯಾಗಿ ನಡೆದುಕೊಂಡು ಹೋಗಬೇಕು. ಆ ಕಡೆ ಈ ಕಡೆ ಹಳ್ಳ ತೋಡು ಇದನ್ನೆಲ್ಲ ದಾಟಿ ಹೋಗಬೇಕು. ಎಲ್ಲೇ ಹೋಗಿ ಇಲ್ಲಿ ಕಾಣ್ತಿರೋದು ನಮ್ಮ ತರವಾಡು ದೇವಸ್ಥಾನ. ಸ್ವಲ್ಪ ಸೌಂಡ್ ಬ್ರೇಕ್ ಮಾಡಿದ್ದೀನಿ, ಅಂದರೆ ತರವಾಡು ಮನೆ ಅಲ್ವಾ, ಅಲ್ಲಿ ಸ್ವಲ್ಪ ಭಕ್ತಿ ಪ್ರೀತಿ ವಿಶ್ವಾಸ ಬೇಕಲ್ವಾ, ಅದಕ್ಕೋಸ್ಕರ ಕ್ಷಮಿಸಿ, ಸಾರಿ. ಇದು ನಮ್ಮ ಮನೆ, ಶ್ರೀ ದೇವಗಳ ದೇವಸ್ಥಾನ. ಇದು ನಮ್ಮ ಜಾಯಿಲ ಬೈದಿದೆ, ಅಂದರೆ ನಮ್ಮ ಅಜ್ಜಿಯ ತಾತನ ಅಜ್ಜಿ ಕಾಲದಲ್ಲಿರುವ ಪ್ರತಿಷ್ಠಾಪನಾ ಮಾಡಿದಂಥ ಒಂದು ಅಜ್ಜಿಯವರ ನೆನಪಿಗೋಸ್ಕರ ಪಾದಪೂಜೆ. ಅದೇ ರೀತಿ ಒಂದು ಅತೀವ ವಿಶೇಷವಾದಂತಹ ಒಂದು ಪ್ರತಿಷ್ಠೆ ಅದು. ಆ ಕಲ್ಲು ಎಂದಿಗೂ ಅದನ್ನು ಇಲ್ಲಿಂದ ತಗೊಂಡು ಹೋಗಲಿಕ್ಕಾಗದಂಥ ಒಂದು ವಿಶೇಷವಾದ ಕಲ್ಲು. ಅದೇ ರೀತಿ ಪಾತಾಳದ ರೀತಿಯಲ್ಲಿ ಇಳಿಯುವಂತಹ ನೀರು, ಶಿವನ ಸಾನ್ನಿಧ್ಯ, ಜಟಾಧಾರಿ ದೈವ ಮತ್ತು ಧೂಮಾವತಿ, ಅದೇ ರೀತಿ ನಾಗ ಸಾನ್ನಿಧ್ಯ. ಇದು ನಮ್ಮ ಜಟಾಧಾರಿ ದೈವದ ದೇವಸ್ಥಾನ.